ಸರ್ಕಾರದ ನೋಟಿಸ್ಗಳನ್ನೇ ಸುಟ್ಟಾಕಿದ ರೈತರು. ರೈತರ ವಿಷಯದಲ್ಲಿ ಸರ್ಕಾರ ಏನೇ ಆಟ. ರೈತ ವಿರೋಧಿ ಭಾಷಣ ಕೇಳಿದ ಅಧಿಕಾರಿಗಳಿಗೆ ಹೌದು ವೀಕ್ಷಕರೇ, ರೈತರ ಕೋಪ ಜ್ವಾಲೆ ಉಕ್ಕಿದೆ. ಕೆಐಎಡಿಬಿ ಅಧಿಕಾರಿಗಳ ನೋಟಿಸ್ ವಿರುದ್ಧ ರೈತರು ಬಂಡಾಯ ಎದ್ದಿದ್ದಾರೆ. ಜಮೀನು ದರ ನಿಗದಿ ಮಾಡಲು ಆಹ್ವಾನಿಸಿ ನೀಡಿದ್ದ ನೋಟಿಸ್ಗಳನ್ನು ಸಾರ್ವಜನಿಕವಾಗಿ ಸುಟ್ಟು ಹಾಕಿದ ರೈತರು ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಸಾಮಾನ್ಯ ಪ್ರತಿಭಟನೆ ಅಲ್ಲ, ಬದುಕಿಗಾಗಿ ಭೂಮಿಗಾಗಿ ನಡೆಯುತ್ತಿರುವ ಹೋರಾಟ ಎಂದರು. ಮತ್ತೊಂದು ಕಡೆ ಕಾರ್ಖಾನೆ ಬೇಕು ಎನ್ನುವ ರೈತರಿಗೆ ಸಿಹಿ ಸುದ್ದಿ. ಕೆಐಎಡಿಬಿ ದರ ನಿಗದಿ ಪ್ರಕ್ರಿಯೆಗೆ ಚಾಲನೆ, ರೈತರಿಗೆ ನೋಟಿಸ್ ಜಾರಿ. ಜಮೀನು ಸ್ವಾಧೀನ ವಿಚಾರದಲ್ಲಿ ಅನಿಶ್ಚಿತತೆ ಮಧ್ಯೆ ಇದೀಗ ದರ ನಿಗದಿ ಮಾಡಲು ಅಧಿಕಾರಿಗಳು ಮುಂದಾಗಿದ್ದು ರೈತರ ಮುಖದಲ್ಲಿ ಸಂತಸದ ನಗು ಮೂಡಿಸಿದೆ. ಪಾರದರ್ಶಕ ದರ ನಿಗದಿ ಮತ್ತು ನ್ಯಾಯಸಮ್ಮತ ಪರಿಹಾರಕ್ಕಾಗಿ ಮಾತುಕತೆ ನಡೆಸಲು ಆಹ್ವಾನ. ಇದು ಹೋರಾಟದ ಮಧ್ಯೆ ದೊಡ್ಡ ಬೆಳವಣಿಗೆ. ರೈತರ ಬೇಡಿಕೆಗಳಿಗೆ ಸ್ಪಂದನೆ ಸಿಗುತ್ತದೆಯೇ ಎನ್ನುವ ಪ್ರಶ್ನೆ ಮೂಡುತ್ತದೆ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರು ಭೂಮಿ ವಿಚಾರದಲ್ಲಿ ಈಗಾಗಲೇ ವಿರೋಧ 21 ತಿಂಗಳ ಹಿಂದಿನಿಂದಲೂ ಕೂಡ ನಡೀತಾ ಇದೆ. ಆದರೆ ಈ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಇಂದಿಗೆ 19ನೇ ದಿನ ಇವತ್ತು ಚಳುವಳಿ ಮುಗಿತಾ ಬರ್ತಾ ಇದೆ. ಕಾರಣ 2823 ಎಕರೆ ಭೂಮಿಯನ್ನು 2024 ಜೂನ್ 15ನೇ ತಾರೀಕು ಕೈಗಾರಿಕಾ ಉದ್ದೇಶಕ್ಕಾಗಿ ಅಧಿಸೂಚನೆ ಹೊರಡಿಸಿದೆ. ಅಂದಿನಿಂದಲೂ ಕೂಡ ಇದುವರೆಗೂ ಕೂಡ ಹೋರಾಟವನ್ನು ಮಾಡ್ಕೊಂಡಿದ್ದಾರೆ. ಆ ಜಮೀನು ಏನೈತೆ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಫಲವತ್ತಾದಂತಹ ಕೃಷಿ ಭೂಮಿ ಅಂತೇಳಿ ಸರ್ಕಾರ ಸಂಬಂಧಪಟ್ಟಂತ ಇಲಾಖೆಯವರು ಕೊಟ್ಟಂತ ಒಂದು ಪತ್ರ ಫಲವತ್ತಾದ ಭೂಮಿ. ಇಂಥ ಭೂಮಿಯಲ್ಲಿ ಇವತ್ತು ವಿಶೇಷವಾಗಿ ಮಲೆನಾಡಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಕೂಡ ನಾವು ಇವತ್ತು ಬೆಳೆದಿದ್ದೇವೆ ಮತ್ತು ರಾಷ್ಟ್ರಕ್ಕೆ ಹಾಲು ಹೆಚ್ಚಿನ ರೀತಿಯಲ್ಲಿ ಆ ಭಾಗದಿಂದ ನಾವು ಕೊಟ್ಟಿದ್ದೇವೆ. ಇಡೀ ರಾಜ್ಯಕ್ಕೆ ಅಲ್ಲದೆ ರಾಷ್ಟ್ರಕ್ಕೆ ಕೂಡ ಆ ಭಾಗದ ರೇಷ್ಮೆ ಇವತ್ತು ಹೆಸರುವಾಸಿಯಾದಂಥ ಭೂಮಿಯಲ್ಲಿ ಬೆಳೆದಿದೆ. ಇಂಥ ಭೂಮಿಯ ಕೈಗಾರಿಕೆಗೆ ತಗೊಳ್ತಾ ಇರೋದು ನಾವು ಖಂಡಿಸಿದ್ದೇವೆ, ಅನೇಕ ರೀತಿಯಲ್ಲಿ ಖಂಡಿಸ್ತಾನೂ ಇದ್ದೇವೆ. ಅಂದರೆ ಕೈಗಾರಿಕಾ ನೀತಿಯಲ್ಲಿ ಏನು ಹೇಳ್ತಿದ್ರು, ಕೃಷಿ ಫಲವತ್ತಾದ ಭೂಮಿಯನ್ನು ಬಿಟ್ಟು C&D ಲ್ಯಾಂಡ್ ಅನ್ನ ತಗೊಳ್ಬೇಕು ಅಂತೇಳಿ ಕೃಷಿ ನೀತಿಯಲ್ಲಿ ಇರುವ ಕೈಗಾರಿಕಾ ನೀತಿಯಲ್ಲಿ ಇರುವ ಸಂದರ್ಭದಲ್ಲಿ ಇಂಥ ಫಲವತ್ತಾದ ಕೃಷಿ ಭೂಮಿ ಮೇಲೆ ಕಣ್ಣಾಕಿರಲ್ಲ ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳು. ಇದೇನು ನ್ಯಾಯನ ಧರ್ಮನ? ಒಂದು ಕಣ್ಣಿಗೆ ನ್ಯಾಯ, ಒಂದು ಕಣ್ಣಿಗೆ ಸುಣ್ಣನ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳ್ತಾರೆ, ಇವತ್ತು ಚನ್ನರಾಯಪಟ್ಟಣದವರು ಏನೋ ನಾವು ಮಾವನ ಮಕ್ಕಳು ನಾವು ಕೈ ಬಿಟ್ಟಿದ್ವಿ, ಆದ್ರೆ ಜಂಗಮಕೋಟೆಯವರು ಸೌತಿ ಮಕ್ಕಳ ಅಂತ ನಾವು ಕೇಳ್ಬೋದಲ್ವೇ? ಸರಿ, ಇವತ್ತು ಸರ್ಕಾರದಿಂದ ನೋಟಿಸ್ ಎಲ್ಲ ಕಳಿಸಿದ್ದಾರೆ. ಅದು ಏನು ಬೆಂಕಿ ಹಾಕಿ ಸುಟ್ಟಿದೀವಿ ಅಂತ ಒಂದು ಮಾಹಿತಿ ಬಂದಿದೆ. ಇವತ್ತು 19ನೇ ದಿನದಲ್ಲಿ ಇವತ್ತು ಚಳುವಳಿಯನ್ನು ಮುಂದುವರಿಸುವ ಸಂದರ್ಭ. ಇವತ್ತು ಮಾನ ಮರ್ಯಾದೆ ಇದ್ದಂತ ಸರ್ಕಾರಗಳು, ಅದರಲ್ಲೂ ಕೂಡ ಭ್ರಷ್ಟಾಚಾರ ಇರುವಂತ ಕೈಗಾರಿಕಾ ಕೆಎಡಿಬಿ ಇಂಥ ಒಂದು ಗಾಂಧಿ ಸಿದ್ಧಾಂತದ ಮೇಲೆ ಹೋರಾಟವನ್ನು ಮುಂದುವರಿಸ್ತಾ ಇದ್ದರೂ ಕೂಡ ಇವತ್ತು ದರ ನಿಗದಿ ಮಾಡ್ತೀವಿ ಅಂತೇಳಿ ಒಂದು ನೋಟಿಸ್ ಕೊಟ್ಟಿದ್ದಾರಲ್ಲ, ಏನು ಇವತ್ತು ಅನ್ನ ತಿನ್ನೋರವರು ಅಥವಾ ಕೈಗಾರಿಕೆಯ ಮೂಲ ವಸ್ತು ತಿನ್ನೋರು? ನಮಗೂ ಕೂಡ ಅನ್ನ ತಿನ್ನುವಂತ ಮನುಷ್ಯರ ಜೊತೆಯಲ್ಲಿ ಅಲ್ಲದೆ ಇವತ್ತು ಬೆಳೆಯುವಂತ ನಾವು ಎಷ್ಟು ಮನಸ್ಸಿಗೆ ನೋವಾಗ್ತದೆ. ಒಬ್ಬ ಹೆತ್ತ ತಾಯಿಯನ್ನು ಮಾರುವ ಪರಿಸ್ಥಿತಿಗೆ ನಾವು ಬಂದಾಗ ರೈತನ ಪರಿಸ್ಥಿತಿ ಅಥವಾ ಮನಸ್ಸು ಅವನ ಯಾವ ರೀತಿ ಆವೇಶ ಆಕ್ರೋಶಕ್ಕೆ ತುತ್ತಾಗ್ತದೆ. ಇದನ್ನು ನಾವು ಪತ್ರವನ್ನು ತೆಗೆದು ನಾವು ಬೆಂಕಿಯಲ್ಲಿ ಸುಟ್ಟಿದ್ದೇವೆ. ಸರ್ಕಾರ ಸುಟ್ಟ ರೀತಿಯಲ್ಲಿ ಇದು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು.
ಸರ್ಕಾರನೇ ಸುಟ್ಟ ರೀತಿಯಲ್ಲಿ. ಈಗ ನಾವು 825 ಜನ ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಇಲ್ಲಿ ನಮ್ಮ ಭೂಮಿ ಕೈ ಹಾಕ್ತಾ ಇದ್ರಿ? ಈಗ ನಮ್ಮನ್ನು ಬಿಟ್ಬಿಡಿ. ಯಾವನೋ ಭೂಮಿನ ಮಾರುವಂತವನೋ ತಾಯಿನ ಮಾರುವಂತವನೋ ಇದ್ದವ್ರು ತಗೊಳ್ಳಿ ಅವ್ರ ಹತ್ರ. ನಾವು ಈ ಅನಿರ್ದಿಷ್ಟ ಅವಧಿ ಎಷ್ಟನೇ ದಿನಕ್ಕೆ ಕಾಲಿಟ್ಟಿದೆ ಸರ್? ಸರ್, ಇವತ್ತು ಇದರಲ್ಲಿ 12ನೇ ದಿನದಲ್ಲಿ ನಡೀತಿದೆ. ಹೇಳಿ ಸರ್, ಏನೊಂದು ಮುಂದೆ ಇವಾಗ ಯಾವ್ದು ಈಗ ನೋಟಿಫಿಕೇಶನ್? ನಮ್ಮ ಧರಣಿ ಏನಿತ್ತು ಪ್ರತಿಭಟನೆ ಅಂತಕ್ಕಂಥದ್ದು, ಸರ್ಕಾರ ಫೆಬ್ರವರಿ 25 ತಾರೀಕು ಅಂತಿಮ ಸರ್ಕಾರಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅಂತಿಮ ಅಧಿಸೂಚನೆ ದರ ನಿಗದಿ ವಿಳಂಬ ಮಾಡ್ತಾ ಇತ್ತು. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಏನು ಮಾಹಿತಿ ಸರಿಯಾಗಿ ಕೆಲವು ಕೊಡದೆ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರಿಗೆ ಮತ್ತು ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸ್ತಾ ಇದ್ವಿ. ಅದಕ್ಕೆ ನಾವೇನು ಮಾಡಿದ್ವಿ, ಏನೇ ಮಾಡಿ ಈ ಒಂದು ಏನು ಕೈಗಾರಿಕೆಗಳು ಬೇಕೇ ಬೇಕು, ಏನು ರೈತರಿಗೆ ಅಂತಿಮ ಅಧಿಸೂಚನೆ ಆಗಿದೆ, ಆ ರೈತರನ್ನು ಕರೆದು ದರವನ್ನು ನಿಗದಿ ಮಾಡಬೇಕು, ಸೂಕ್ತವಾದ ಬೆಲೆ ಕೊಡಬೇಕು, ಮತ್ತು ರೈತ ಏನು ಜಮೀನು ಕಳ್ಕೊಂಡಿರ್ತಾನೋ ಆ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು 12ನೇ ದಿನ. ಹಾಗಾಗಿ ಈಗ ಸರ್ಕಾರ ರೈತರನ್ನ ಉಳಿಸುವಂಥ ಕೆಲಸನೂ ಮಾಡಿದೆ, ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಶಿಡ್ಲಘಟ್ಟ ತಾಲೂಕನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯಲಿಕ್ಕೆ ಶಾಸಕರು ಮತ್ತು ಸಚಿವರು ಸರ್ಕಾರ ಮುಂದಾಗಿದೆ. ಅದಕ್ಕೆ ನಾವೆಲ್ಲರೂ ಸಹಿತ ಆಭಾರಿಯಾಗಿರ್ತೇವೆ ಮತ್ತು ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂದರೆ ನಾವೇನು ಹೋರಾಟ ಪ್ರಾರಂಭ ಮಾಡಿದ್ವಿ, ಅಂತಿಮ ಸೂಚನೆ ಆದ ನಂತರ ನೀವು ದರಪಟ್ಟಿ ನಿಗದಿ ಮಾಡಲೇಬೇಕು, ರೈತರು ಕರಿಬೇಕು, ಸಭೆ ಕರಿಬೇಕು ಅಂತೇಳಿ ಏನು ಒತ್ತಾಯ ಮಾಡ್ತಾ ಇದ್ವಿ. ಇವತ್ತು 12ನೇ ದಿನ, ನಿನ್ನೆ 11ನೇ ದಿನ ಒಂದು ಕಲಿಮೆ ಹೊಸೂರು ಮತ್ತು ಗೊಲ್ಲಹಳ್ಳಿ, ಅರಕೆರೆಗೆ ಏನು ನೋಟಿಸನ್ನು ಕೊಟ್ಟಿದ್ದಾರೆ KID ಅಧಿಕಾರಿಗಳು ಮತ್ತು VAಗಳು. ಇನ್ನುಳಿದಂತೆ ಉಳಿದ ಎಲ್ಲ ಹಳ್ಳಿಗಳಿಗೂ ಏನು ಇದನ್ನ ಒಂದು ನೋಟಿಸ್ ಇಶ್ಯೂ ಮಾಡ್ತಿದ್ದಾರೆ. ನೋಟಿಸ್ ಇಶ್ಯೂ ಆದ ನಂತರ 6ನೇ ತಾರೀಕು ಮಾರ್ಚ್ 6 ಕಲಿಮೆ ಹೊಸೂರು ಮತ್ತು ಅರಕೆರೆ, ಗೊಲ್ಲಹಳ್ಳಿ 3 ಗ್ರಾಮಗಳ ಒಂದು ದರಪಟ್ಟಿ ನಿಗದಿ ಮಾಡಲಿಕ್ಕೆ ಆ ರೈತರನ್ನ ಆಹ್ವಾನ ಮಾಡಿದ್ದಾರೆ. ಹಾಗಾಗಿ 8ನೇ ತಾರೀಕು, 6 ಆದಮೇಲೆ 8ನೇ ತಾರೀಕು, ಅದಾದ ನಂತರ 9 ಮತ್ತು 10ನೇ ತಾರೀಕು ಏನು ನಿಗದಿ ಮಾಡಿದ್ದಾರೆ, ಈಗ ಆಲ್ರೆಡಿ ನೋಟಿಸ್ ಶುರು ಮಾಡ್ತಿದ್ದಾರೆ. ನಮ್ಮ ಒಂದು ಬೇಡಿಕೆಗೆ ಸ್ವಲ್ಪ ಮಟ್ಟಿಗೆ ಸರ್ಕಾರ ಸ್ಪಂದಿಸಿ, ಆದರೆ ನಾವು ಈಗ ಸ್ಪಂದಿಸಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋಂಗಿಲ್ಲ. ನಮಗೆ ಉತ್ತಮವಾದ ಬೆಲೆಯನ್ನು ಕೊಡಬೇಕು, ಕೈಗಾರಿಕೆಗಳನ್ನು ತ್ವರಿತಗತಿಯಲ್ಲಿ ಅಭಿವೃದ್ಧಿಪಡಿಸಬೇಕು. ಅಲ್ಲಿವರೆಗೂ ಸರ್ಕಾರ ಆ ಒಂದು ಭರವಸೆ ಕೊಡುವವರೆಗೂ ನಮ್ಮ ಒಂದು ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತೀವಿ ಬಯಸ್ತೀವಿ ಸರ್. ನಿಮ್ಮ ಕಡೆಯಿಂದ ನಿಗದಿತ ಬೆಲೆ ಎಷ್ಟೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಾವು ಸರ್? 4 ಕೋಟಿ ಕೇಳ್ತಾ ಇದ್ದೀವಿ. ಓಕೆ, ನನ್ನ ಹೆಸರು ಬೇಕೆ ಮಣಿಕೆಪ್ಪಣ್ಣ, ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರೈತ ಸಂಘ ಬೆಂಗಳೂರು. ಹೇಳಿ ಸರ್. ಈಗ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಏನಂದರೆ, ರೈತರು ಈಗ 1200 ಎಕರೆ ಆ ಜಮೀನಲ್ಲಿ ನೀವು ಕೈಗಾರಿಕೆ ಸ್ಥಾಪನೆ ಮಾಡಿ, ಸರ್ಕಾರಿ ಜಮೀನಲ್ಲಿ ಅಡ್ಡ ಅವರು ಪ್ರತಿಭಟನೆ ಮಾಡೋಕ್ಕೆ ಅವ್ರಿಗೇನು ಹಕ್ಕಿದೆ, ಸರ್ಕಾರ ಅದನ್ನು ಇದು ಮಾಡಬೇಕು. ಈಗ ಅದ್ರ ಬಿಟ್ಟು ಈಗ ನಮ್ಮ ರೈತರು ಈಗ 50% ನಾವು ಕೊಡ್ತೀವಿ ಅಂತ ರೆಡಿ ಆಗಿದ್ದಾರೆ. ಅದು ಇದೆಲ್ಲ ಸೇರ್ಕೊಂಡು 2250 ಎಕರೆ ಆಗ್ತದೆ. ನೀವು ಕೈಗಾರಿಕೆ ಸ್ಥಾಪನೆ ಮಾಡಿ, ಯಾಕೆ ಮಾಡಬಾರ್ದು? ಅವರು ಈಗ ಅದೇ ನಮ್ಮ ಸ್ನೇಹಿತರು ಹೇಳಿದಾಗೆ ಅವರು ಈಗ ಸರ್ಕಾರ ಜಮೀನನ್ನು ಅವರು ಒತ್ತುವರಿ ಮಾಡಿಕೊಂಡು ಆ ಜಮೀನಿಗೆ ಬೆಲೆ ಕೊಡೋದಿಲ್ಲ ಸರ್ಕಾರ, ಅದಕ್ಕೆ ನಮಗೆ ದಾಖಲೆ ಇಲ್ಲ, ಅದಕ್ಕೋಸ್ಕರ ನಾವು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಸುಳ್ಳು ಒಂದೇ ತಿರುಗಿ ನೀವು ಸರ್ಕಾರ ಮಾಡಿದೆ. ನೀವು ಇರ್ತಕ್ಕಂಥ ಈಗ ಇರ್ತಕ್ಕಂಥ ಸರ್ಕಾರ ಜಮೀನು ನೀವು 1360 ಎಕರೆ ತೆಗೆದುಕೊಂಡು ನಮ್ಮ ರೈತರು ಕೊಡ್ತಾ ಇದ್ದಾರಲ್ಲ, 500 ಎಕರೆ ಜಮೀನು ನಮ್ಮ ರೈತರು ಕೊಡ್ತಾ ಇದ್ದಾರೆ. ಅದು ಎರಡು ಸೇರಿ ನೀವು ಅಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ, ಅದಕ್ಕೇನು ತೊಂದರೆ ಇಲ್ಲ. ಆಗ ಅವರೇ ಮತ್ತೊಬ್ಬರು ಬಂದು ಅವರು ನಾವು ಕೊಡ್ತೀವಿ ಅಂತಾರೆ. ಅದೇ ರೀತಿ ಇಲ್ಲೇನಾಯ್ತು ಅಂತಂದರೆ, ಇಲ್ಲಿ ಸರ್, ಅವ್ರಿಗೆ ರೈತರ ಪರವಾಗಿ ಅವರು ಹೋರಾಟ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ರೈತರು 2 ಭಾಗ ದೇಶಕ್ಕೆ. ಒಂದು, ರೈತರು ದೇಶಕ್ಕೆ ಬೆನ್ನೆಲುಬಾದರೆ ಕೈಗಾರಿಕೆಯನ್ನು ಸಹಿತ ದೇಶಕ್ಕೆ ಒಂದು ಬೆನ್ನೆಲುಬಾಗಿದೆ. ಈಗ ಮೊನ್ನೆ ಬಂದು ಇವರೆಲ್ಲ ಏನೇನು ಸ್ಟೇಟ್ಮೆಂಟ್ ಕೊಟ್ಟೋಗಿದ್ದಾರೆ, ಅವರಿಗೆ ಇವರು ಸಂಪೂರ್ಣವಾದ ಮಾಹಿತಿ ಅವ್ರಿಗೆ ಸರಿಯಾಗಿ ಕೊಟ್ಟಿಲ್ಲ. KSL ಕಂಪನಿ ಇಡೀ ದೇಶದಲ್ಲಿ ಮೋಸ ಮಾಡಿರೋಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ದೇಶಕ್ಕೆ ಗೊತ್ತಿರೋಂಥ ವಿಚಾರ.
ಆ BSL ಕಂಪನಿ ಇದೇ KEDB ಅಕ್ವಿಜೇಷನ್ ಏನು ನಡೆದಿದೆ ಅಲ್ಲಿ 500 ಎಕರೆ ಕಬಳಿಸ್ಕೊಂಡಿದೆ. 500 ಎಕರೆ ಕಬಳಿಸ್ಕೊಂಡು ಬೇರೆ 1 ಲಕ್ಷ 2 ಲಕ್ಷ ಅಡ್ವಾನ್ಸ್ಗಳನ್ನು ಕೊಟ್ಟು ನೀವು ಕಬಳಿಸ್ಕೊಂಡಿರೋಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ, ದಾಖಲೆಗಳು ಇದ್ದಾವೆ. ಅದು ಅವ್ರಿಗೆ ಮಾಹಿತಿ ಸರಿ ಇಲ್ಲ, ಗೊತ್ತಿಲ್ಲ. ಆಮೇಲೆ ಸರ್ಕಾರಿ ಜಾಗ ಇದೆ, ನಾವು ಕೇಳ್ತಾ ಇರೋದು ಸರ್ಕಾರಿ ಜಾಗ, PSL ಕಂಪನಿ, ಇವೆರಡೂ ಸೇರಿದ್ರೆ ಹೆಚ್ಚು ಕಡಿಮೆ 1900 ಎಕರೆ ಆಗುತ್ತೆ. ಏನು ಸರ್? 1900 ಎಕರೆ ಜಾಗ ಆಗುತ್ತೆ. 2800 ಎಕರೆ ಸರ್ಕಾರದವರು ಡಿನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಅಲ್ಲಿ 1900 ಎಕರೆ ಈಗಾಗಲೇ ಸರ್ಕಾರದ್ದು, PSL ಕಂಪನಿ, ಇವೆರಡದ್ದು ಸೇರಿದ್ರೆ ಇನ್ನು ಉಳಿದಿರುವಂಥ ರೈತರು ಯಾರೆಲ್ಲ ಅಲ್ಲಿ ಆ ಭಾಗದಲ್ಲಿ ಉಳುಮೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲೋ ಅವ್ರು ಕೊಡ್ತೀವಿ ಅಂತ ಮುಂದೆ ಬಂದಿರೋದು ವಾಸ್ತವ. ಇವರು ಎರಡು ಮೂರು ಸಾರಿ ಸರ್ಕಾರದವ್ರಿಗೆ ಕರೆಸಿ ಎಲ್ಲ ರೈತರನ್ನ ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ 75ರಿಂದ 80% ರೈತರು ನಮ್ಮ ಭೂಮಿಯಲ್ಲಿ ಉಳುಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೊಡ್ತೀವಿ ಅಂತೇಳಿ ವೈಯಕ್ತಿಕವಾಗಿ ಅಲ್ಲಿ ಬರೆದುಕೊಟ್ಟಿರುವಂಥದ್ದು ದಾಖಲೆಗಳ ಸಮೇತ ಇದ್ದಾವೆ. ಇಲ್ಲಿ ಇದೊಂದು ಅಲ್ಲಿ ಕೈಗಾರಿಕಾ ಸ್ಥಾಪನೆಗಳಾದರೆ ಮೊದಲನೇದಾಗಿ ನಿರುದ್ಯೋಗ ನಿವಾರಣೆ ಆಗ್ತದೆ. ಆಮೇಲೆ ಇಲ್ಲಿ 2,500 ಲಾಸ್ಟ್ ಟೈಮ್ ನಾನು ಮಾತಾಡಬೇಕಾದ್ರೂ ಹೇಳಿದ ಸೂಕ್ಷ್ಮವಾಗಿ 2,500ರಿಂದ 3,000 ಎಕರೆಗಳನ್ನ ಲೇಔಟ್ ಪರ್ಪಸ್ಸು ಯೂಸ್ ಮಾಡಿದ್ದಾರೆ, ಲೇಔಟ್ಗಳು ಮಾಡಿದ್ದಾರೆ. ಇಡೀ ಜಂಗಮಕೋಟೆ ಹೋಬಳಿ ಸುತ್ತಮುತ್ತ ಇಷ್ಟು 1000 ಎಕರೆ ಲೇಔಟ್ಗಳು ಮಾಡುವಾಗ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗ್ಬೋದು ಯಾರೆಲ್ಲ ಬಂದಿದ್ರಲ್ಲ, ಇವತ್ತು ನೀವು ಈಗ ತಾನೇ ಹೇಳಿದ್ರಿ, ಸುಮಾರು ಜನ ನಮ್ಮ ರೈತ ಮುಖಂಡರು ಯಾರು ಇನ್ನು ಕೆಲವ್ರ ಹೆಸರೆಲ್ಲ ಹೇಳಿದ್ರಲ್ಲ, ಅವತ್ತು ಲೇಔಟ್ ಮಾಡಬೇಕಾದ್ರೆ ತಾವೆಲ್ಲ ಯಾಕೆ ಸುಮ್ಮನೆ ಬಂದು ಇಲ್ಲಿ ಲೇಔಟ್ ಮಾಡಕ್ಕೆ ಹೋಗ್ಬೇಡಿ, ಇದು ಫಲವತ್ತಾದ ಭೂಮಿ, ಇಲ್ಲಿ ಜನರು ಕೃಷಿಯನ್ನು ಅವಲಂಬನೆ ಹೊಂದ್ಕೊಂಡಿದ್ದಾರೆ, ನೀವು ಯಾಕೆ ಜಮೀನುಗಳು ತಗೊಂಡು ಲೇಔಟ್ಗಳು ಮಾಡಿ ಈ ಭಾಗದಲ್ಲೆಲ್ಲ ಜನರನ್ನೆಲ್ಲ ಹಾಳು ಮಾಡ್ತೀರಾ ಅಂತ ನೀವು ಅವತ್ತು ಯಾಕೆ ಕೇಳಲಿಲ್ಲ? ಮತ್ತೆ ಇನ್ನೊಂದು, ಕೈಗಾರಿಕಾ ಏನಾದರೂ ಆರಂಭ ಆದರೆ ಈ ನಮ್ಮ ಉತ್ತರ ಭಾರತದವ್ರ ಹಾವಳಿ ಜಾಸ್ತಿ ಆಗುತ್ತೆ, ನಮ್ಮವ್ರ ಕೆಲಸ ಸಿಗೋದು ಒಂದು ಅನುಮಾನ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದ್ರ ಬಗ್ಗೆ ಈಗ ಅವ್ರಿಗೇನೆ ಮಾಹಿತಿ ಇಲ್ಲ. ಮೊದಲನೇದಾಗಿ ಈಗ ನಾವೇನು ಜಮೀನು ಕೊಡ್ತೀವಿ, ಯಾರೆಲ್ಲ ಜಮೀನು ಕೊಡ್ತೀವಿ ಅವರು ನಮ್ಮ ಕಂಡೀಷನ್ಗೆ ಬದ್ಧವಾಗಿದ್ರೇ ಅವ್ರಿಗೆ ನಾವು ಜಮೀನು ಕೊಡುತ್ತೇವೆ. ನಮ್ಮ ಕಂಡೀಷನ್ಗೆ ಮನೆಗೊಂದು ಕೆಲಸ ಕೊಡಬೇಕು ಪರ್ಮನೆಂಟ್ ಆಗಿ, ಆರೋಗ್ಯದ ಸಮಸ್ಯೆ ಬಂದರೆ ಇಡೀ ಅದು ಪೂರ್ತಿ ಜವಾಬ್ದಾರಿ ಆ ಕಂಪನಿಗಳದ್ದೇ ಇರ್ತದೆ, ಸರ್ಕಾರದ್ದೇ ಇರ್ತದೆ. ಇವೆಲ್ಲ ಸವಲತ್ತುಗಳನ್ನೂ ನಮ್ಮ ಯಾರೆಲ್ಲ ಭೂಮಿ ಕೊಡುವಂಥ ರೈತರಿದ್ದಾರೆ ಎಲ್ಲ ಸವಲತ್ತುಗಳು ಕೊಟ್ಟರೆ ಅವ್ರಿಗೆ ಜಮೀನು ಕೊಡೋದು. ಆಮೇಲೆ ಬೇರೆ ಭಾಗದಿಂದ ಅವಶ್ಯಕತೆ ಇದ್ದರೆ ತಗೊಳ್ತಾರೆ. ಮೊದಲನೇ ಆದ್ಯತೆ ನಮ್ಮ ಯಾರೆಲ್ಲ ಜಮೀನು ಕೊಡ್ತಾರೆ ಈ ಲೋಕಲಲ್ಲಿ ನಮ್ಮ ಭಾಗದವರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅನ್ನೋದು ಅದು ಎಲ್ಲ ಕಡೆನೂ ಇದೆ, ಅವರು ಮಾಡಲೇಬೇಕು. ಯಾರೆಲ್ಲ ಕೈಗಾರಿಕಾ ವಲಯ ಮಾಡ್ತಾರೆ, ಇಂಡಸ್ಟ್ರಿ ಬರುತ್ತೆ, ಅವ್ರು ಕಂಪಲ್ಸರಿ ಅದನ್ನು